ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಮಾನ್ಯ ಹೈಕೋರ್ಟ್ ಪೀಠ 50% ಮೀಸಲಾತಿ ಅನ್ವಯ ನೇಮಕಾತಿಗೆ ನಾವು ಆಕ್ಷೇಪಣೆ ಮಾಡುವುದಿಲ್ಲ ಅಂತೇಳಿ ನಿನ್ನೆ ಒಂದು ಅಪ್ಡೇಟನ್ನು ನೀಡಿತ್ತು. SC/ST ಮೀಸಲಾತಿ ಹೆಚ್ಚಳ ಏನಾಗಿತ್ತು 56%ಗೆ ಇತ್ತು. ಈ ಪ್ರಸ್ತುತ 56%ಗೆ ಇದೆ. ಅದು ಮುಂದುವರಿಸಬೇಕಂತಂದರೆ ಸ್ವಲ್ಪ ನ್ಯಾಯಾಲಯದಲ್ಲಿ ಸ್ವಲ್ಪ ನ್ಯಾಯಾಂಗ ತೊಡಕುಗಳಿದ್ದಾವೆ. ಹಾಗಾಗಿ 50ರ ಮೀಸಲಾತಿಯಂತೆ ನೀವು ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ, ನಮ್ಮ ಆಕ್ಷೇಪಣೆ ಏನೂ ಇಲ್ಲ ಅಂತೇಳಿ ಹೈಕೋರ್ಟ್ ಹೇಳಿತ್ತು. ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಮೂರ್ತಿಗಳು ಏನೇನು ಹೇಳಿದರು, ಹಾಗಾದರೆ ಯಾವ ರೀತಿಯ ರೂಲ್ಸನ್ನು ಮಾಡಿದ್ದಾರೆ, ಅವರು ಯಾವ ನಿಯಮವನ್ನು ನೀವು ಪಾಲನೆ ಮಾಡ್ಬೇಕಂತ ಹೇಳಿದಾರೆ ಅನ್ನೋದು ನೋಡ್ಕೊಂತ ಹೋಗೋಣ. ಮಧ್ಯಂತರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಡ್ವೊಕೇಟ್ ಜನರಲ್ ಅವರು ಸೂಚನೆ ಪಡೆಯಲು ಮತ್ತು ಅಗತ್ಯ ಬಿದ್ದರೆ ಸೂಕ್ತ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೋರಿದ್ದಾರೆ. ಇದಕ್ಕೆ ಅನುಮತಿಸಲಾಗಿದೆ ಎಂದು ನ್ಯಾಯಾಲಯ ಆದೇಶಿಸಿದೆ. ಹಾಗಾದರೆ ಏನು ಕಾಲಾವಕಾಶ ಕೋರಿದ್ರು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಚಾಲ್ತಿಯಲ್ಲಿರುವ 50% ಮೀಸಲಾತಿಯ ಅನ್ವಯ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಸುವ ವಿಚಾರದಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ. ಮೀಸಲಾತಿ ಹೆಚ್ಚಿಸಿರುವುದರ 56% ಅನುಸಾರ ಹೊಸದಾಗಿ ಅಧಿಸೂಚನೆ ಹೊರಡಿಸಕೂಡದು ಎಂದು ಪುನರುಚ್ಚರಿಸಿರುವ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮತ್ತು ಅಗತ್ಯ ಬಿದ್ದರೆ ಸೂಕ್ತ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಮಂಗಳವಾರ ಅನುಮತಿಸಿದೆ. ನೋಡಿ ಸರ್, ಏನಂದರೆ 50ರ ಮೀಸಲಾತಿಯಂತೆ ನೀವು ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಸಬಹುದು, ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ. ಆದರೆ ಮೀಸಲಾತಿ ಹೆಚ್ಚಿಸಿರುವ ಅನುಗುಣವಾಗಿ 50% ಅನುಗುಣವಾಗಿ ನೀವು ಹೊಸದಾಗಿ ಅಧಿಸೂಚನೆ ಹೊರಡಿಸಬಾರದು ಅಂತೇಳಿ ಕ್ಲಿಯರ್ ಕಟ್ ಆಗಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನೀವು ಸೂಕ್ತ ಅರ್ಜಿ ಸಲ್ಲಿಸಬಹುದು ಅಂತಲೂ ಹೇಳಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿ ಒಟ್ಟು ಮೀಸಲು ಪ್ರಮಾಣವನ್ನು 50%ರಿಂದ 56%ಗೆ ಹೆಚ್ಚಿಸಿದ್ದ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಅಂದರೆ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾನಗಳಲ್ಲಾಗಿರ್ಬೋದು, ರಾಜ್ಯಾಧೀನ ಸೇವೆಗಳಲ್ಲಾಗಿರ್ಬೋದು, ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಆಗಿರ್ಬೋದು, ಈ ಕಾಯ್ದೆ 2022ರ ಅನ್ವಯ 50%ಕ್ಕೂ ಹೆಚ್ಚು ಮೀಸಲಾತಿ ನೀಡುವುದಕ್ಕೆ ಆಕ್ಷೇಪಿಸಿ ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಮಹೇಂದ್ರ ಕುಮಾರ್ ಮಿತ್ರ ಮತ್ತಿತರರು ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆಯನ್ನು ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಪೂರ್ಣಚ್ಚ ಅವರು ವಿಭಾಗೀಯ ಪೀಠ ವಿಚಾರಣೆ ನಡೆಸಿತು. ಇವರೇ ಮುಖ್ಯ ನ್ಯಾಯಮೂರ್ತಿಗಳು ವಿಭು ಬಕ್ರು ಮತ್ತು ಜಸ್ಟಿಸ್ CM ಪೂರ್ಣಚ್ಚ ಅವರು. ಮೀಸಲಾತಿ ಹೆಚ್ಚಿಸಿರುವ ಮಧ್ಯಪ್ರದೇಶ ಸರ್ಕಾರದ ಆದೇಶ ಪ್ರಶ್ನಿಸಿರುವ ಅರ್ಜಿ ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆಯಾಗಿದ್ದು, ಅದರ ವಿಚಾರಣೆಯು ಈ ತಿಂಗಳು ನಡೆಯಲಿದೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕಾಗಿ ಕಾಯಲಾಗುತ್ತಿದೆ ಎಂದು ಅಡ್ವೊಕೇಟ್ ಜನರಲ್ AG ಕೆ ಶಶಿಕಿರಣ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ನೋಡಿ, ಮಧ್ಯಪ್ರದೇಶ ಸರ್ಕಾರ ಆಲ್ರೆಡಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿ ಅದನ್ನು ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆ ಆಗಿತ್ತು ಆ ಕೇಸು. ಆ ವಿಚಾರಣೆ ಇದೇ ತಿಂಗಳು 27 ಏನಿರಬೇಕು, ಇದೇ ತಿಂಗಳು 27ನೇ ತಾರೀಕಿಗೆ ಅದು ನಡೆಯಲಿದೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕಾಗಿ ನಾವು ಕಾಯ್ತಿದ್ದೀವಿ ಅಂತೇಳಿ ಅಡ್ವೊಕೇಟ್ ಆದಂತಹ ಶಶಿಕಿರಣ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಮಧ್ಯಂತರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಡ್ವೊಕೇಟ್ ಜನರಲ್ ಅವರು ಸೂಚನೆ ಪಡೆಯಲು ಮತ್ತು ಅಗತ್ಯ ಬಿದ್ದರೆ ಸೂಕ್ತ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೋರಿದ್ದಾರೆ. ಇದಕ್ಕೆ ಅನುಮತಿಸಲಾಗಿದೆ ಎಂದು ನ್ಯಾಯಾಲಯ ಆದೇಶಿಸಿದ್ದು, ವಿಚಾರಣೆಯನ್ನು ಫೆಬ್ರವರಿ 12ಕ್ಕೆ ಮುಂದೂಡಿದೆ. ಏನಕ್ಕೆ ಫೆಬ್ರವರಿ 12ಕ್ಕೆ ಅಂದರೆ 56% ಮೀಸಲಾತಿ ಅನ್ವಯ ಆದರೆ ಫೆಬ್ರವರಿ 12ರ ಒಂದು ತೀರ್ಪಿಗೆ ನೀವು ಕಾಯಿರಿ. ಇಲ್ಲ 50% ಮೀಸಲಾತಿಯ ಅನುಗುಣವಾಗಿ ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀರ ಅನ್ನೋದಾದರೆ ನೀವು ಪ್ರಾರಂಭ ಮಾಡ್ಬೋದು. ನಮ್ಮ ಆಕ್ಷೇಪ ಏನೂ ಇಲ್ಲ ಅಂತೇಳಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದಕ್ಕೂ ಮುನ್ನ ಅಟಾರ್ನಿ ಜನರಲ್ ಅವರು ಮೀಸಲಾತಿ ಹೆಚ್ಚಿಸಿರುವ ಮಧ್ಯಪ್ರದೇಶದ ರಿಟ್ ಅರ್ಜಿಯು ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆಯಾಗಿದೆ. ಇದರ ವಿಚಾರಣೆಯನ್ನು ಇದೇ ಜನವರಿಯಲ್ಲಿ ನಡೆಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. 50%ರ ಮೀಸಲಾತಿಯಲ್ಲಿ ನೇಮಕಾತಿ ಮುಂದುವರಿಸುತ್ತೇವೆ. ನ್ಯಾಯಾಲಯ ಹಾಲಿ ಅರ್ಜಿಗಳನ್ನು ನಿರ್ಧರಿಸುವವರೆಗೂ
ಹೆಚ್ಚುವರಿ ಶೇಕಡ 6 ಮೀಸಲಾತಿ ಅನ್ವಯಿಸುವುದಿಲ್ಲ. ನೋಡಿ, ನಾವು 50ರ ಮೀಸಲಾತಿಯಲ್ಲಿ ನೇಮಕಾತಿಯನ್ನು ಮುಂದುವರಿಸ್ತೀವಿ ಅಂತೇಳಿ ಅಟಾರ್ನಿ ಜನರಲ್ ಆದಂತಹ ಕೆ ಶಶಿಕಿರಣ್ ಶೆಟ್ಟಿ ಸರ್ ಅವರು ಕೇಳ್ಕೊಂಡಿದ್ದಾರೆ. ಇನ್ನು 6% ಮೀಸಲಾತಿ ಅನ್ವಯಿಸುವುದಿಲ್ಲ, ಆಯ್ಕೆ ಪ್ರಕ್ರಿಯೆ ಮುಂದುವರಿಸಲು ಅವಕಾಶ ನೀಡಬೇಕಂತ ಕೇಳಿಕೊಂಡಾಗ ಶೇಕಡ 50ರ ಮೀಸಲಾತಿ ಪ್ರಕಾರ ನೇಮಕಾತಿ ನಡೆಸುತ್ತೇವೆ. ನೋಡಿ, 50ರ ಮೀಸಲಾತಿ ಪ್ರಕಾರ ನೇಮಕಾತಿ ನಡೆಸುತ್ತೇವೆ. ಶೇಕಡ 50ಕ್ಕೆ ಮಾತ್ರ ಆದೇಶ ನೀಡಿ ಉಳಿದ 6ಕ್ಕೆ ನ್ಯಾಯಾಲಯ ನಿರ್ಧಾರ ಮಾಡಿದ ಬಳಿಕ ಆದೇಶ ನೀಡಲಾಗುವುದು ಎಂದರು. ನೋಡಿ, 50ರ ಅನುಗುಣವಾಗಿ ನೇಮಕಾತಿಯನ್ನು ಪ್ರಾರಂಭ ಮಾಡ್ತೀವಿ. ಇನ್ನು 6% ಏನಿದೆಯೋ ಅದು ನ್ಯಾಯಾಲಯದ ನಿರ್ಧಾರ ಮಾಡಿದ ಬಳಿಕ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಆಗ ಪೀಠವು ಇಂದಿನ ಅಧಿಸೂಚನೆಯಡಿ ನೇಮಕಾತಿ ನಡೆಸಬಹುದು. ಶೇಕಡ 50ರ ಮೀಸಲಾತಿ ನೇಮಕಾತಿಯಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ. ಮೀಸಲಾತಿ ಹೆಚ್ಚಿಸಿ ನೇಮಕಾತಿ ನಡೆಸುವುದಾದರೆ ನೇಮಕಾತಿಯನ್ನೇ ಮಾಡಲು ಸರ್ಕಾರಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಸರ್ಕಾರಕ್ಕೆ ಇರುವ ಆಯ್ಕೆಯಾಗಿದೆ. ಶೇಕಡ 50ರ ಮೀರಿದ ಹೆಚ್ಚುವರಿ ಮೀಸಲಾತಿ ಅನ್ವಯ ನೇಮಕಾತಿಗೆ ಅನುಮತಿಸುವುದಿಲ್ಲ. ಆದರೆ ಸರ್ಕಾರ ನೇಮಕಾತಿ ನಡೆಸಲೇಬೇಕಾಗಿದೆ ಅಂತ ಅಂದರು. ಯಾಕಂದರೆ ತುಂಬ ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಹಾಗಾಗಿ ವಿಚಾರಣಾ ಪೀಠ ಏನಿದೆಯೋ 50% ಮೀಸಲಾತಿ ಪ್ರಕಾರ ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬಹುದು, ನಮ್ಮ ಆಕ್ಷೇಪ ಏನೂ ಇಲ್ಲ ಅಂತ ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ. ಮುಂದೆ ಸರ್ಕಾರ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಉದ್ಯೋಗಾಕಾಂಕ್ಷಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಡ್ತದಂತೆ ನಾವು ನೋಡೋಣ. ಬಹು ಹಂತದಲ್ಲಿ ಪೀಠವು ಶೇಕಡ 94ರಷ್ಟು ನೇಮಕಾತಿಗೆ ಅಧಿಸೂಚನೆ ಹೊರಡಿಸುತ್ತೇವೆ. ಶೇಕಡ 6ರಷ್ಟು ನೇಮಕಾತಿ ಮಾಡುವುದಿಲ್ಲ. ಅಂತಿಮ ತೀರ್ಪಿನ ನಂತರ ಶೇಕಡ 6% ನೇಮಕಾತಿಯನ್ನು ನ್ಯಾಯಾಲಯದ ಆದೇಶದಂತೆ ಕೈಗೊಳ್ಳುವುದು ಆಗಿ ಅಫಿಡವಿಟ್ ಸಲ್ಲಿಸಿದ್ದಲ್ಲಿ ಪರಿಶೀಲಿಸಲಾಗುವುದು ಎಂದಿತು. ಅದಕ್ಕೆ ಅಟಾರ್ನಿ ಜನರಲ್ ಅವರು ಸರ್ಕಾರದಿಂದ ಸೂಚನೆ ಪಡೆಯಲಾಗುವುದು ಅಂತೇಳಿ ತಿಳಿಸ್ತಾರೆ. 6% ಇಲ್ಲ, ಶೇಕಡ 94ರಷ್ಟು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತೇವೆ. ಶೇಕಡ 6ರಷ್ಟು ನೇಮಕಾತಿ ಮಾಡುವುದಿಲ್ಲ. ಅಂತಿಮ ತೀರ್ಪಿನ ಬಂದ ತಕ್ಷಣ 6% ಏನಿದೆಯೋ ನೇಮಕಾತಿಯಲ್ಲಿ ಆ ಆದೇಶದಂತೆ ನಾವು ಅಫಿಡವಿಟ್ ಸಲ್ಲಿಸಿದಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಟಾರ್ನಿ ಜನರಲ್ ಅವರು ಸರ್ಕಾರದಿಂದ ಸೂಚನೆ ಪಡೆಯಲಾಗುವುದು ಅಂತೇಳಿ ತಿಳಿಸ್ತಾರೆ. ಅರ್ಜಿದಾರರ ಪರ ವಕೀಲರಾದಂತಹ ರಂಗನಾಥ್ ಜೋಯಿಶ್ ಅವರು ಶೇಕಡ 50 ಮೀಸಲಾತಿ ಮೀರಿರುವುದಕ್ಕೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಅನುಮತಿಸಿಲ್ಲ. ಇಂದಿರಾ ಸಾಯ್ನಿ ಪ್ರಕರಣದಲ್ಲಿ ಶೇಕಡ 50 ಮೀರಿ ಮೀಸಲಾತಿ ನೀಡುತ್ತೇವೆ, ಆ ನಂತರ ಅದನ್ನು ಸರಿಪಡಿಸಲಾಗುವುದು ಎಂದು ಸರ್ಕಾರಕ್ಕೆ ಹೇಳುತ್ತಿದೆ. ಅಕ್ರಮ ನೇಮಕಾತಿ ಮಾಡಿ ಆನಂತರ ಅದನ್ನು ಸರಿಪಡಿಸುವ ಯತ್ನವನ್ನು ಸರ್ಕಾರ ಮಾಡುತ್ತಿದೆ ಅಂದರು. ನೋಡಿ, ನಾವು 94% ಅಂದರೆ 50ರ ಮೀಸಲಾತಿಯಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ಕೆ ಅವರು ರಂಗನಾಥ್ ಜೋಶಿ ಅವರು ಒಂದು ಮಾತನ್ನು ಹೇಳ್ತಾರೆ. ನೋಡಿ, ಅಕ್ರಮ ನೇಮಕಾತಿ ಮಾಡಿ ಅನಂತರ ಅದನ್ನು ಸರಿಪಡಿಸುವ ಯತ್ನವನ್ನು ಸರ್ಕಾರ ಈ ಸದ್ಯಕ್ಕೆ ಮಾಡ್ತಿದೆ. ಅದಕ್ಕೆ ಒಂದು ಕ್ಲಿಯರೆನ್ಸ್ ಕೊಟ್ಟು ನೀವು ಪ್ರಾರಂಭ ಮಾಡ್ಬೇಕಂತ ಹೇಳಿದೆ. ಕಾಯ್ದೆ ಸೆಕ್ಷನ್ 6ರ ಅಡಿ ನಿಯಮ ರೂಪಿಸಬೇಕು. ಕಾಯ್ದೆಯ ಅನ್ವಯ ಮೀಸಲಾತಿ ಹೆಚ್ಚಿಸಿದರೂ ಅದನ್ನು ಜಾರಿಗೊಳಿಸಲು ನಿಯಮ ರೂಪಿಸಲೇಬೇಕು. ನಿಯಮ ರೂಪಿಸದೆ ಅಧಿಸೂಚನೆ ಹೇಗೆ ಪ್ರಕಟಿಸಲಾಗುತ್ತದೆ ಅಂತೇಳಿ ಅವರು ಅಂದರು. ಒಂದು ಸೆಕ್ಷನ್ ಅಡಿ ಅವರು ನಿಯಮನ ರೂಪಿಸಬೇಕು. ಮೀಸಲಾತಿ ಹೆಚ್ಚಿಸಿದರೂ ಜಾರಿಗೊಳಿಸಲು ನಿಯಮ ರೂಪಿಸಲೇಬೇಕು. ನಿಯಮ ರೂಪಿಸದೆ ಅಧಿಸೂಚನೆ ಹೇಗೆ ಸಾಧ್ಯ, ಹೇಗೆ ಪ್ರಕಟಿಸಲಾಗುತ್ತದೆ ಅಂತೇಳಿ ಅವ್ರು ಕೇಳ್ತಾರೆ. ಅರ್ಜಿದಾರರ ಪರ ಇನ್ನೊಬ್ಬ ವಕೀಲರಾದಂತಹ ನಚಿಕೇತ್ ಜೋಶಿ ಹಾಲಿ ಅರ್ಜಿ ಇತ್ಯರ್ಥ ಆಗುವವರೆಗೂ ಮೀಸಲಾತಿ ಹೆಚ್ಚಿಸಿರುವುದನ್ನು ಆಧರಿಸಿ ನೇಮಕಾತಿ ಆಯ್ಕೆ ಮಾಡುವ ಸಂಬಂಧ ಯಾವುದೇ ಅಧಿಸೂಚನೆ ಹೊರಡಿಸಕೂಡದು ಎಂದು ಹೈಕೋರ್ಟ್ ಈ ಹಿಂದೆಯೇ ಆದೇಶ ಮಾಡಿತ್ತು. ಇದರ ಮರುಪರಿಶೀಲನೆ ಮಾರ್ಪಾಡು ಅಥವಾ ಅದನ್ನು ಪ್ರಶ್ನಿಸಲಾಗಿಲ್ಲ. ಈಗ ಮಧ್ಯಂತರ ಅರ್ಜಿಯ ಮೂಲಕ ಇದನ್ನು ಮಾರ್ಪಾಡು ಕೋರಲಾಗಿದೆ. ಶೇಕಡ 50ರ ಮೀಸಲಾತಿಯ ಪ್ರಕಾರ ನೇಮಕಾತಿ ನಡೆಯಲಿ. ಉಳಿದ ಶೇಕಡ 6 ಅಥವಾ 7ಕ್ಕೆ ನ್ಯಾಯಾಲಯ ರಿಟ್ ನಿರ್ಧರಿಸಿ ಬಳಿಕ ನೇಮಕಾತಿ ನಡೆಸಬಹುದು ಅಂತ ಕೂಡ ಅವರು ಹೇಳ್ತಾರೆ. ಉಳಿದ 6% ಬಗ್ಗೆ ಏನಿದೆ ನ್ಯಾಯಾಲಯದಲ್ಲಿ ರಿಟ್ಟನ್ನು ನಿರ್ಧರಿಸಿ ಬಳಿಕ ನೇಮಕಾತಿ ನಡೆಸಬಹುದು ಅಂತಲೂ ಹೇಳಿದರು. SC/ST ಮೀಸಲಾತಿ ಹೆಚ್ಚಳ 3644 ಹುದ್ದೆಗಳ ನೇಮಕಾತಿಗೆ ಸರ್ಕಾರಕ್ಕೆ ಅನುಮತಿಸಿದ ಹೈಕೋರ್ಟ್. ನೋಡಿ, ಪರಿಶಿಷ್ಟ ಜಾತಿಗೆ ಶೇಕಡ 15ರಿಂದ 17 ಏನಾಯಿತು,
ಹಾಗೆ ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7ಕ್ಕೆ ಏನು ಹೆಚ್ಚಿಕೆ ಆಯಿತು ಮೀಸಲಾತಿ 56ಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ 2023 ಜನವರಿ 12ರಂದು ಅಧಿಸೂಚನೆ ಹೊರಡಿಸಿದೆ. ಸರ್ಕಾರ ಅನುಮತಿ ಪಡೆಯದೆ ಮೀಸಲಾತಿ ಹೆಚ್ಚಳ ಮಾಡಿರುವುದು ಸಂವಿಧಾನ ಬಾಹಿರ. ಆದ್ದರಿಂದ ಕಾಯ್ದೆಯನ್ನು ಅಸಂವಿಧಾನಿಕ ಎಂದು ಘೋಷಿಸಬೇಕು ಎಂದು ಅರ್ಜಿದಾರರು ಕೋರಿದ್ದಾರೆ. ಅರ್ಜಿದಾರರು ಅದನ್ನ ಕೋರಿದ್ದಾರೆ. ನವೆಂಬರ್ 27ರಂದು 2025 ನವೆಂಬರ್ 27ರಂದು ನ್ಯಾಯಾಲಯವು ಮೀಸಲಾತಿ ಹೆಚ್ಚಿಸಿರುವುದರ ಅನುಸಾರ ಹೊಸದಾಗಿ ಯಾವುದೇ ನೇಮಕಾತಿ ಅಥವಾ ಬಡ್ತಿ ನೀಡುವಂತಿಲ್ಲ. ಕಾಯ್ದೆಯ ಅನ್ವಯ ಈಗಾಗಲೇ ಏನು ಆರಂಭಿಸಿದಾರೋ ಯಾವ ಕಾಯ್ದೆ ಮುಖಾಂತರ ಆ ರೀತಿ ನೀವು ನಡ್ಕೋಬೇಕು ಅಂತೇಳಿ ನಿನ್ನೆ ಕ್ಲಿಯರ್ ಕಟ್ಟಾಗಿ ಬಹಳ ತುಂಬ ಸಮಯದವರೆಗೂ ಇದ್ರ ಬಗ್ಗೆ ಚರ್ಚೆ ನಡೀತು. ವಿಭಾಗೀಯ ಪೀಠದಲ್ಲಿ ಚರ್ಚೆ ನಡೀತು. ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶರು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಟಾರ್ನಿ ಜನರಲ್ ಆದಂತಹ ಶಶಿಕಿರಣ್ ಶೆಟ್ಟಿ ಸರ್ ಅವರು ಇದ್ರ ಬಗ್ಗೆ ನಾವು ನೇಮಕಾತಿ ಮಾಡ್ತೀವಿ 50% ಅನುಗುಣವಾಗಿ ಅಂತ ಕೇಳ್ಕೊಂಡಾಗ ಪೀಠ ಏನು ಹೇಳುತ್ತೆ ಅಂದರೆ ನೀವು 50% ಮೀಸಲಾತಿಯಂತೆ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು, ನಮ್ಮ ಯಾವುದೇ ತಕರಾರಿಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳಿದೆ. ಮುಂದೆ ಸರ್ಕಾರ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತತಿ, ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ಧನ್ಯವಾದಗಳು, ನಮಸ್ಕಾರ.